ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಯಾವ ವಾರ ಒಂದೊಂದ್ಸರಿ ನೋಡಿ ವಾರಗಳು ಡೇಟ್ಗಳು ನೆನಪೇ ಇರೋದಿಲ್ಲ. ಇವತ್ತು ಬಂದು ಗುರುವಾರ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಇವತ್ತು ಏನೂ ಮಾಡಿಲ್ಲ, ರೈಸ್ ಮಾಡಿದ್ದೆ, ಹಾಗೆ ಪುಳಿಯೋಗರೆದು ಗೊಜ್ಜು ಮಾಡಿದ್ದೆ, ಅದು ಸ್ವಲ್ಪ ಇತ್ತು. ಹಾಗೆ ಚಿತ್ರಾನ್ನದ್ದು ಗೊಜ್ಜು ಸ್ವಲ್ಪ ಇತ್ತು, ಅದಕ್ಕೆ ಅದನ್ನೇ ಖಾಲಿ ಮಾಡೋಣ ಅಂದ್ಬಿಟ್ಟು ರೈಸ್ ಮಾಡಿದ್ದೆ ಅಷ್ಟೇ. ಚೆನ್ನಾಗಿತ್ತು. ಚಿತ್ರಾನ್ನದ ಗೊಜ್ಜು ಮೊನ್ನೆ ಮಾಡಿದ್ದೆ, ಅವತ್ತು ಪುಳಿಯೋಗರೆ ಎಲ್ಲ ಮಾಡಿದ್ದೆ. ಮಮ್ಮಂಗೆ ಏನಂದರೆ ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿಟ್ಟರೆ ಸ್ವಲ್ಪ ಸಾಂಬಾರಿದೆ ಅಂದಾಗ ಈ ಥರ ಪುಳಿಯೋಗರೆ ಗೊಜ್ಜು ಈ ಥರನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಆ ಥರದ್ದೆಲ್ಲ ಮಾಡಿಡು ಅಂತೇಳಿ. ಆ ಪುಳಿಯೋಗರೆ ಗೊಜ್ಜು ಫ್ರಿಜ್ಜಲ್ಲಿ ಇಡ್ಬೋದು, ಆದರೆ ಚಿತ್ರಾನ್ನದ ಗೊಜ್ಜಿದೆ ನೋಡಿ, ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟು ಟೇಸ್ಟ್ ಇರಲ್ಲ. ಈ ವಾಂಗಿಭಾತ್ ಗೊಜ್ಜು ಈ ಥರದ್ದೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ, ಏನಾಗಲ್ಲ, ಟೇಸ್ಟ್ ಅದೇ ಥರನೇ ಇರುತ್ತೆ. ಓಕೆ, ನಿನ್ನೆ ನಾನು ಐಬ್ರೋ ಎಲ್ಲ ಮಾಡಿದೆ. ಸುಮಾರು ಒಂದು ತಿಂಗಳಾಗಿತ್ತು ಐಬ್ರೋ ಮಾಡಿ ಅಲ್ಲೆಲ್ಲ. ನಿನ್ನೆ ಎಲ್ಲ ಐಬ್ರೋ ಕೂತ್ಕೊಂಡು ಐಬ್ರೋ ಎಲ್ಲ ಮಾಡಿದೆ, ಫ್ರೀಯಾಗಿ ಕೂತಿದೆ ಅಂದ್ಬಿಟ್ಟು ಐಬ್ರೋ ಮಾಡಿಕೊಂಡೆ. ಹಾಗೆ ತಿಂಡಿ ಏನು ಮಾಡೋ ಹಾಗಿರ್ಲಿಲ್ವಲ್ಲ, ಅದರಿಂದ ಅವರೆಕಾಯಿ ಇತ್ತು, ಅದರದ್ದು ಹುಳಿ ಮಾಡಿದೆ. ನಿನ್ನೆ ರಾತ್ರಿ ಮಾಡಬೇಕಿತ್ತು ಅವರೆಕಾಯಿ ಹುಳಿ, ರಾತ್ರಿ ಕರೆಂಟ್ ಬಂದಿದ್ದೆ 9 ಗಂಟೆಗೆ. ಹಾಗೆ ಮಮ್ಮ ಬಿಡು, ಸ್ವಲ್ಪ ಸಾಂಬಾರು ಇದೆಯಲ್ಲ, ಮೊಸರಿದೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಅದೇ, ಇಲ್ಲಾಂದರೆ ಮಾಡೋ ಪ್ಲ್ಯಾನಲ್ಲಿದ್ದೆ, ಮಾಡಿಬಿಡೋಣ, ಹೊರಗಡೆ ಎಲ್ಲ ತೆಗೆದಿಟ್ಟಿದ್ದೆ. ಕರೆಂಟ್ ಹೋಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಆಮೇಲೆ ಮಳೆನೂ ಕೂಡ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿದರೆ ಮಳೆ ಕೂಡ ಬಂತು ಸುಮಾರಾಗಿ. ಓಕೆ, ಜನಗಳಿಗೆ ಒಂಥರ ಖುಷಿ ಕೊಡೋ ಥರ ಬಂದು ಓದ್ಬಿಟ್ಟು ಹೋಗಿದೆ. ಅಂದರೆ ಜೋರು ಮಳೆ ಅಲ್ಲ, ಮೆಲ್ಲೆ ಬೀಳುತ್ತೆ ನೋಡಿ, ಆ ಥರ ಸುಮಾರಾಗಿ ಬೀಳ್ತಾನೆ ಇತ್ತು. ಸುಮಾರು ನಾವು ಮಲ್ಕೊಂಡಾಗಲೂ ಕೂಡ ಬೀಳ್ತಾನೆ ಇತ್ತು, ಆ ಥರ ಮಳೆ. ಓಕೆ, ಈ ಥರ ಎಲ್ಲ ಆಯಿತು. ತಿಂಡಿ ಎಲ್ಲ ಆಗಿ ಈಗೆಲ್ಲ ಇವಾಗ ಬಟ್ಟೆ ಎಲ್ಲ ನೆನೆಸಿದ್ದೀನಿ, ಅದನ್ನು ಮಿಷಿನ್ಗೆ ಹಾಕ್ಬೇಕಷ್ಟೇ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ. ರಾತ್ರಿ ಒಂದು ಕರೆಂಟ್ ಬಂದಿರಲಿಲ್ಲ, 8:15 ಆಗಿರಬೇಕು. ಅಂಥ ಟೈಮಲ್ಲಿ ಯಾವುದೋ ನಾಯಿ ಬೆಕ್ಕನ್ನ ಹಿಡ್ದಿದೆ. ನೋಡಿದರೆ ಸೌಂಡ್ ಆಯಿತು. ನಾವು ಅದು ಕಿಚ್ಕೊಳ್ಳುತ್ತಲ್ಲ ಬೆಕ್ಕು, ಬೇಗ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಕತ್ತಲೆ, ಎಲ್ಲಿ ಅಂತ ಗೊತ್ತಾಗ್ತಾನೇ ಇಲ್ಲ. ನಾವು ನೋಡಿದ್ವಿ, ಆಮೇಲೆ ಬ್ಯಾಟ್ರಿ ಇಟ್ಕೊಂಡು ನೋಡಿದ್ವಿ, ಬ್ಯಾಟ್ರಿಯಲ್ಲಿ ಚಾರ್ಜೇ ಇಲ್ಲ. ಅದೇನು ಕಾಣಿಸೋದು, ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಮುಂದೆ ಮನೆ ಆಂಟಿ ಇದಲ್ಲ, ಅವ್ರ ಮನೆ ಹತ್ರ ನನಗೆ ಅಲ್ಲಿ ಬೆಕ್ಕು ಹಿಡ್ದಿದೆ ಅಂತ ಅನ್ನಿಸ್ತು. ಅಲ್ಲಿ ನೋಡಿದೆ, ಅಲ್ಲೇನೂ ಕಾಣಿಸ್ಲಿಲ್ಲ. ಆದರೆ ರೋಡಿಂದ ಒಂದು ಬೆಕ್ಕು ನಾಯಿ ಹೋಯಿತು. ಆಮೇಲೆ ಅದು ಹೋದ ತಕ್ಷಣ ನನಗನ್ನಿಸ್ತು ಇಲ್ಲೆಲ್ಲೋ ಹಿಡ್ದಿದೆ ಅಂತೇಳಿ. ಆಮೇಲೆ ನಾನು ಮತ್ತು ಕೌಶಿ ಆಂಟಿ ಮನೆಗೆ ಹೋಗ್ಬಿಟ್ಟು ಮುಂದೆ ಲೈಟ್ ಅವ್ರ ಮನೇಲಿ UPS ಇದೆ, ಹಾಕ್ಸ್ಬಿಟ್ಟು ನೋಡಿದ್ವಿ, ಅಲ್ಲಿ ಎಲ್ಲೂ ಬೆಕ್ಕೇನು ಕಾಣಿಸಿಲ್ಲ. ಆಮೇಲೆ ಆಂಟಿ ಹೇಳಿದ್ರು, ಇಲ್ಲಲ್ಲ ನಿಮ್ಮನೆ ಪಕ್ಕದಲ್ಲಿ ಸೌಂಡ್ ಆಗಿದ್ದು ನಮಗೆ ಅಂತ. ಆಮೇಲೆ ಅಲ್ಲೂ ಗೇಟ್ ಹತ್ರ ಹೋಗ್ಬಿಟ್ಟು ನೋಡಿದ್ವಿ, ಒಳಗಡೆ ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಂತೂ ತುಂಬ ಬೇಡವಾಗಿರುವಂಥ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಅದಕ್ಕೆ ಅಲ್ಲಿ ಹೋಗಲಿಲ್ಲ, ನಾವು ಬಂದ್ಬಿಟ್ವಿ. ಕೌಶಿ ನಾವಿಬ್ಬರು ಹೋಗಿ ನೋಡಿಕೊಂಡು ಹೊರಗಡೆಯಿಂದನೇ ಬ್ಯಾಟ್ರಿ ಎಲ್ಲ ಬಿಟ್ಬಿಟ್ಟು ಹಾಗೆ ನೋಡಿಬಿಟ್ಟು ಬಂದ್ಬಿಟ್ವಿ. ಅದಾದಮೇಲೆ ಮನೆಗೆ ಬಂದು ಒಂದು 1/4 ಗಂಟೆಗೆ ಕರೆಂಟ್ ಬಂತು. ಆಮೇಲೆ ನೋಡಿದರೆ ಕೌಶಿ ಹೇಳ್ತಿದ್ದೆ, ಮೇಲೆ ಹೋಗ್ಬಿಟ್ಟು ಬ್ಯಾಟ್ರಿ ಬಿಟ್ಟು ನೋಡಮ್ಮ ಏನಾದರೂ ಕಾಣಿಸ್ಬೋದು ಅಂತ. ಏನೂ ಕಾಣಿಸ್ಲಿಲ್ಲ. ಇವಾಗ ಮತ್ತೆ ಮೇಲೋಗಿ ನೋಡ್ತೀನಿ, ಏಕೆಂದರೆ ನಾಮದ ಬೆಕ್ಕು ಥರನೇ ಒಂದು ಬೆಕ್ಕು ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಅದು ಇರ್ಬೋದಂತ ಒಂದು ಅನಿಸಿಕೆ. ಅದು ಬೆಕ್ಕು ಕಿರ್ಚ್ಕೊತಿದೆ ಅಂದರೆ ಸುಮ್ಮನೆ ಕಿರ್ಚ್ಕೊಳ್ಳಲ್ಲ. ಅದು ಯಾವಾಗ ಜೋರಾಗೆಲ್ಲ ಕಿರ್ಚ್ಕೊಳ್ಳೋದಂದರೆ ನಾಯಿ ಹಿಡಿಯುತ್ತಲ್ಲ ಅಂಥ ಟೈಮಲ್ಲಿ ಅಷ್ಟೇ ಅದು ಜೋರಾಗಿ ಕಿರ್ಚ್ಕೊಳ್ಳುವಂಥದ್ದು. ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಅಷ್ಟು ಜೋರಾಗೆಲ್ಲ ಕಿರ್ಚ್ಕೊಳ್ಳೋಕೆ ಹೋಗಲ್ಲ. ಮಳೆ ಎಲ್ಲ ಬರ್ತಾ ಇತ್ತಲ್ಲ, ಹಿಡಿತಾ ಏನೋ ಗೊತ್ತಿಲ್ಲ, ಇದೇ ಒಂಥರ ಟೆನ್ಷನ್ನು. ನಮ್ಮ ಬೆಕ್ಕುಗಳದ್ದು ಅಷ್ಟೇ ನೋಡಿ. ಇಲ್ಲಿ ನಾನು ಬೆಕ್ಕುಗಳು ಅಂದ್ಕೊಬಿಟ್ಟಿದ್ದೆ, ಇದರಲ್ಲಿ ಯಾವುದೋ ಒಂದು ಅಷ್ಟೇ ಅಂತ ಅಂದ್ಕೊಂಡೆ. ನೋಡಿದ್ರೆ ಎಲ್ಲ ಇಲ್ಲೇ ಇತ್ತು, ಎಲ್ಲ ಮ್ಯಾಟ್ ಮೇಲೆ 2, ಅಲ್ಲೆರಡು, ಮತ್ತು ಇಲ್ಲೊಂದು ಕೂತ್ಕೊಂಡು ಮಲ್ಕೊಂಡಿತ್ತು. ರಾತ್ರಿ ಮಳೆ ಬರ್ತಾಯಿತ್ತು ನೋಡಿ, ಅದಕ್ಕೆ ಇಲ್ಲೇ ಮಲ್ಕೊಂಡಿತ್ತು. ಇವಾಗಲೂ ನೋಡಿ 4 ಹೆಂಗೆ ಮಲ್ಕೊಂಡಿದೆ. ನನಗೆ ಆಮೇಲೆ ನೋಡಿದರೆ ಎಲ್ಲ ಇಲ್ಲೇ ಇದೆ, ಒಂಥರ ಖುಷಿ ಆಯ್ತು ಇಲ್ಲೇ ಇದೆ ಅಂತ. ಮತ್ತು ಬೇರೆ ಯಾವುದೋ ಬೆಕ್ಸೋದೋಗಿದೆ ಅಂತಲೂ ಕೂಡ ಬೇಜಾರಾಯಿತು. ಇವಾಗ ನಾವು 3 ದಿನ ಇರೋದಿಲ್ಲ, ಅಂಥ ಟೈಮಲ್ಲಿ ಅದೇ ಒಂಥರ ಟೆನ್ಷನ್ನು.
ಇವಾಗ ನಾನು ಮನೇಲಿದ್ರೆ ಏನಾಗುತ್ತೆ ಅಂದರೆ ಏನೇ ಒಂದು ಹೊರ್ಗಡೆ ಸೌಂಡ್ ಆದ್ರೂ, ಈಗ ಬೆಕ್ಕು ಸಣ್ಣ ಪುಟ್ಟದ್ಗೂ ಕಚ್ಚಾಡಿದ್ರೂ ಸ್ವಲ್ಪ ಕಿರ್ಚ್ಕೊಳ್ಳುತ್ತೆ. ಆವಾಗ ನಾನು ಏನು ಮಾಡ್ತಿದ್ದೆ ಅಂತೇಳಿ ಬಂದು ಹೊರಗಡೆ ನೋಡ್ತೀನಿ, ಅದೆಲ್ಲಿ ಸೌಂಡ್ ಆಯಿತು, ಏನಾಗ್ತಿದೆ ಅಂತ ಬಂದು ನೋಡ್ತೀನಿ. ಆದರೆ ನಾವು 3 ದಿನ ಇರಲ್ಲ ಅಂದಾಗ ಯಾರು ನೋಡ್ಕೋತಾರೆ? ಮುಂದೆ ಮನೆ ಆಂಟಿಗೆ ಹೇಳಿದ್ದೀನಿ, ಕಾರ್ತಿಕ್ ಇರ್ತಾನೆ, ಸ್ವಲ್ಪ ಅನ್ನ ಹಾಕೋಕ್ಕೆ ಅಂತ ಹೇಳಿದ್ದೀನಿ. ಆಂಟಿ ಇದ್ರೇನು ಬಂದು ಹಾಕೋಗ್ತಿದ್ರು. ಕಾರ್ತಿಕ್ ಮತ್ತು ಅಂಕಲ್ ಇಬ್ಬರು ಇರ್ತಾರೆ, ಯಾರಾದರೂ ಹಾಕ್ತಾರೆ ಅಂತ ಹೇಳಿದ್ದಾರೆ. ಆದ್ರೂ ನಾವು ನೋಡ್ಕೊಂಡಾಗೆ ಇರಲ್ಲ, ಏನಾದ್ರು ಸ್ವಲ್ಪ ಆದ್ರೂ ಓಡಿ ಬಂದು ನೋಡೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಈ ಥರ ಪ್ರಾಣಿಗಳ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೋಬಾರ್ದು. ನೋಡಿ ಹೆಂಗೆ ನಿದ್ದೆ ಮಾಡ್ತಿದೆಯಲ್ಲ, ಅಟ್ಯಾಚ್ಮೆಂಟ್ ಅಂತೂ ತುಂಬ ಇಟ್ಕೊಳಕ್ಕೆ ಹೋಗ್ಬಾರ್ದು. ಇದೆಯಾ ಸ್ವಲ್ಪ ಅನ್ನ ಹಾಕಬೇಕು, ಏನೋ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು, ಆವಾಗ ಅದು ಮನಸ್ಸಿಗೆ ಅಷ್ಟೊಂದು ಏನು ಅನಿಸಲ್ಲ. ಆದರೆ ತುಂಬ ಈಗ ಅದು ನಾಮದ ಬೇಕೇನಿದೆ ಬರೋದು, ನಮ್ಮ ತೊಡೆ ಮೇಲೆಲ್ಲ ಮಲ್ಕೊಳ್ಳೋದು, ಅದು ಎಷ್ಟೇ ನಾವು ಹಿಂಸೆ ಕೊಟ್ಟರು ಒಂಥರ, ಅಂದರೆ ಕೊಡಬೇಕಂತ ಏನು ಹಿಂಸೆ ಕೊಡಲ್ಲ, ಸುಮ್ಮನೆ ಪ್ರೀತಿ ಹಿಂಸೆ ಅಂತ ಹೇಳ್ಬೋದು. ಪ್ರೀತಿಯಿಂದ ಅದಕ್ಕೆ ಸುಮ್ಮನೆ ರೇಗಿಸೋದು, ಮತ್ತು ಅದಕ್ಕೆ ಚಿಕನ್ ಹಾಕೋ ಥರ ತೋರಿಸೋದು, ಹಾಕಲ್ಲ, ಅದು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಆ ಥರ ಅದು ಮಾಡ್ತೀವಿ ಹೊರತು ಯಾವತ್ತೂ ಪ್ರಾಣಿಗಳಿಗೆ ಹಿಂಸೆ ಎಲ್ಲ ಕೊಡೋಕ್ಕೆ ಹೋಗಲ್ಲ, ಅದಕ್ಕೂ ಹಿಂಸೆ ಕೊಡೋಕ್ಕೆ ಹೋಗಲ್ಲ. 4 ಬೆಕ್ಕಿದ್ರೂ ಕೂಡ ಒಂದಕ್ಕೆ ಮಾತ್ರ, ಅದೊಂದು ಮಾತ್ರ ನಮ್ಮ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೊಂಡಿರೋದು. ಇದು 3 ಏನಂದರೆ ನಾವು ಹಾಕಿದ್ರೆ ತಿನ್ನುತ್ತೆ, ಬರುತ್ತೆ ನೋಡಿ, ಇಲ್ಲೇ ಮಲ್ಕೊಂಡಿರುತ್ತೆ. ಅಂದರೆ ಜಾಸ್ತಿ ಈ ಥರ ನಮ್ಮ ಹತ್ರ ಬರೋದು, ನಮ್ಮ ತೊಡೆ ಮೇಲೆಲ್ಲ ಮಲ್ಕೊಳ್ಳೋದು, ಆ ಥರದ್ದೆಲ್ಲ ಯಾವ ಬೇಕು ಮಾಡಲ್ಲ. ಅದೊಂದೇ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು. ಅಲ್ಲಿ ಹೋಯ್ತಾ ಇದ್ರೆ ಎತ್ಕೊಳ್ಳೋದು, ಒಂಥರ ಏನೋ ಒಂಥರ ಕೀಟ್ಲೆ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿರ್ತೀವಲ್ಲ, ಅದು ಪ್ರೀತಿ ಹಾಗೆ ಬಂದ್ಬಿಡುತ್ತೆ. ನಾವು ಪ್ರೀತಿ ಮಾಡಬೇಕು ಅಂತಲ್ಲ, ಅದು ತಾನಾಗೇ ಬಂದ್ಬಿಟ್ಟಿರುತ್ತೆ. ಆ ಥರ ಆಗ್ಬಿಟ್ಟಿದೆ. ಇವಾಗ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ನಾವು 3 ದಿನ ಇರಲ್ಲ, ಯಾರು ನೋಡ್ಕೋತಾರೆ ಬೆಕ್ಕನ್ನು ಅಂತ ಒಂಥರ ಟೆನ್ಷನು. ನಾವಿದ್ದೇ ಒಂದೊಂದ್ಸರಿ ನಾಯಿ ಬಂದು ಹಿಡಿದು ಬಿಡುತ್ತೆ, ಒಂದೊಂದ್ಸರಿ ಕಾಂಪೌಂಡನ್ನ ದಾಟಿ ಬಂದು ನಮ್ಮನೆ ಮುಂದೆನೇ ಹಿಡಿಯುತ್ತೆ. ಅಂಥದ್ರಲ್ಲಿ ನಾವೆಲ್ಲ ಅಂದಾಗ ಯಾವ ಥರ ಆಗುತ್ತೆ ಏನು ಒಂಥರ ಟೆನ್ಷನು ಅಷ್ಟೇ. ಅದಕ್ಕೆ ಪ್ರಾಣಿಗಳನ್ನ ಸಾಕಿ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ನಾನು ಬೆಕ್ಕನ್ನ ಸಾಕಲೇಬಾರ್ದು ಅಂತ ಎಲ್ಲ ಅಂದ್ಕೊಂಡಿದ್ದೆ. ಒಂದೊಂದ್ಸರಿ ಅದು ನಾನು ಸಾಕಬಾರ್ದು ಅಂದ್ಕೊಂಡಿದ್ದೆ, ಆದರೆ ಅದೇ ಆಗಿ ಬಂದಿರೋದು. ನಾನು ಸಾಕಕ್ಕೆ ಹೋಗಲ್ಲ, ಇನ್ನು ಮುಂದಕ್ಕೂ ಸಾಕಲ್ಲ. ಇದೇ ಅನ್ನ ಹಾಕ್ತೀನಿ, ಊಟ ಹಾಕ್ತೀನಿ, ಅದಕ್ಕೇನು ಬೇಕೋ ಅದನ್ನು ನೋಡ್ಕೋತೀನಿ ಅಷ್ಟೆ. ಓಕೆ, ಈ ಥರ. ಇವಾಗ ಕರೆಂಟು ಹೋಯ್ತು ನೋಡಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಕರೆಂಟು ಹೋಯ್ತು. ಇನ್ನು ಏನೇ ಇತ್ತೀಚೆಗೆ ಯಾವಾಗಲೂ ಕರೆಂಟ್ ತೆಗಿತಾನೆ, ಯಾವಾಗಲೂ ಕೊಡ್ತಾನೆ, ಸಮ್ಮರ್ ಥರ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಇವತ್ತು ಗುರುವಾರ ಆಗಿರೋದ್ರಿಂದ ನಿನ್ನೆನೂ ತಲೆಗೆ ಎಣ್ಣೆಲೆ ಹಚ್ಚಿ ಸ್ನಾನ ಮಾಡಿದ್ದೆ. ಇವತ್ತು ಸ್ವಲ್ಪ ಎಣ್ಣೆ ಹಚ್ತೀನಿ, ಆದರೆ ಇವತ್ತು ತಲೆಗೆ ಸ್ನಾನ ಮಾಡಲ್ಲ. ನಾಳೆ ಶುಕ್ರವಾರನೇ ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೇನು ಅಮಾವಾಸ್ಯೆ ಅಂತೇಳಿ, ಮಹಾಲಯ ಅಮಾವಾಸ್ಯೆ ಅಂತೇಳಿ ದೀಪ ಎಲ್ಲ ತೊಳೆದು ಅಂದರೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ತಲೆಗೆ. ನನಗೆ ಅಮಾವಾಸ್ಯೆ ಹುಣ್ಮೆನೇ ನೆನಪಾಗಲ್ಲ, ಈಗ ಯಾರಾದರೂ ಹೇಳ್ದಾಗ ನೆನಪಾಗುತ್ತೆ. ಈ ಥರದ್ದು ಸ್ವಲ್ಪ ಗೊತ್ತಾಗುತ್ತೆ, ಪಿತೃಪಕ್ಷದ ಅಮಾವಾಸ್ಯೆ ಈ ಥರದ್ದೆಲ್ಲ ಸ್ವಲ್ಪ ಗೊತ್ತಾಗ್ತಿರುತ್ತೆ. ಆದರೆ ಬೇರೆ ಮಧ್ಯ ಅಂದರೆ ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ ನೋಡಿ, ಹುಣ್ಣಿಮೆ ಅಮಾವಾಸ್ಯೆ, ಅದೆಲ್ಲ ನೆನಪೇ ಇರೋದಿಲ್ಲ ನನಗೆ. ಯಾರಾದರೂ ಹೇಳಿದ್ರೆ ಅಷ್ಟೇ ನೆನಪಾಗೋದು. ಒಬ್ಬೊಬ್ಬರು ಅದನ್ನೇ ಪಾಲಿಸ್ತಾ ಇರ್ತಾರೆ. ಇವತ್ತು ಹುಣ್ಣಿಮೆ ನಾವು ನಾನ್ ವೆಜ್ ತಿನ್ನಲ್ಲ, ಇವತ್ತು ಅಮಾವಾಸ್ಯೆ ನಾವು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ. ನನಗದು ನೆನಪೇ ಇರೋದಿಲ್ಲ. ಹೌದಾ, ನೀವು ಹೇಳ್ದಾಗಲೇ ನನಗೆ ಗೊತ್ತಾಗೋದು ಅಂತ ಹೇಳ್ತಾ ಇರ್ತೀನಿ. ಆ ಥರ ನೆನೆ ಆ ಥರ ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ದೀಪ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ತಲೆಗೆ ಸ್ನಾನ ಮಾಡಿದ್ದೆ. ಅದಕ್ಕೆ ಇವತ್ತು ಬೇಡ, ಸೋಮವಾರ ಮಂಗಳವಾರ ಬುಧವಾರ 3 ದಿನವೂ ಮಾಡಿದ್ದೀನಿ. ಇವತ್ತು ಮಾಡೋದು ಬೇಡ, ನಾಳೆ. ಇವಾಗ ಹಚ್ತೀನಿ ಎಣ್ಣೆ, ತಲೆಗೆ ಎಣ್ಣೆ ಹಚ್ಚೋದೇ ಬಿಟ್ಬಿಟ್ಟಿದ್ದೀನಿ ಜಾಸ್ತಿ. ಅದು ಏನದು ನೆಲ್ಲಿಕಾಯಿ ರಸ ಈ ರಸ ಹಚ್ಕೊಳ್ಳೋದು ಜಾಸ್ತಿ ಇದೇ ಆಗಿದೆ. ಎಣ್ಣೆ ಹಚ್ಕೋಬೇಕಂದ್ರೆ ಆ ಏರ್ ಪ್ಯಾಕೆಲ್ಲ ಹಾಕ್ದಾಗ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಯಾಕ್ ಹಾಕ್ಕೊಳ್ತೀನಿ, ಆ ಥರ ಮಾಡ್ತಿದ್ದೀನಿ. ಅದಕ್ಕೆ ಇವತ್ತು ಹಚ್ಕೊಂಡ್ರೆ
ನಾಳೆಗೆ ತಲೆಗೆ ಸ್ನಾನ ಮಾಡ್ಬೋದು ಅಂತೇಳಿ. ನಮ್ಮ ಅಮ್ಮ ಎಲ್ಲ ಹೇಗೆ ಅಂದರೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ತಲೆಗೆ ಅದು ಹರಳೆಣ್ಣೆ ಕೆಂಡಕ್ಕೆ ತೊಗೊಂಡೋಗ್ಬಿಟ್ಟು ಎಣ್ಣೆ ಬಟ್ಲು ಹರಳೆಣ್ಣೆಗೆ ಒಂದು ಬಟ್ಲು ಇಟ್ಕೊತಿದ್ರು. ಕೆಂಡ ಅವಾಗೆಲ್ಲ ಗ್ಯಾಸ್ ಇರಲಿಲ್ಲ, ನಾವು ಚಿಕ್ಕವರಿದ್ದಾಗ ಆ ಕೆಂಡದ ಮೇಲೆ ಎಣ್ಣೆ ಇಟ್ಬಿಟ್ಟು ಅದನ್ನ ಕೈಗೆ ಈಗ ಬಿಟ್ಕೊಂಡು ಅದು ಬಿಸಿ ಬಿಸಿ ಇರೋದು ತಗೊಂಡು ನೆತ್ತಿಗೆ ಪರ 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 ಅಂತ ಉಜ್ಬಿಡೋರು. ಅದು ಬೆಚ್ಚಗಿರೋದು, ಅದು ಮಾಡ್ಕೊಂಡು ಬರುತ್ತಾ ಅದು ತುಂಬ ಕುದಿಯೋ ಥರ ಎಲ್ಲ ಏನು ಮಾಡ್ತಿರ್ಲಿಲ್ಲ, ಬೆಚ್ಚಗಾಗ್ತಾಯಿತ್ತು. ಮತ್ತು ನೆಕ್ಸ್ಟು ನೀನು ತಲೆ ಸ್ನಾನ ಮಾಡೋ ತನಕ ತಲೆಯಲ್ಲಿ ಯಾವಾಗಲೂ ಎಣ್ಣೆ ಇರಬೇಕು, ಆ ಥರನೇ ನೋಡ್ಕೊತಿದ್ರು. ಆ ಮಧ್ಯದಲ್ಲಿ ತಲೆಗೆಲ್ಲ ಸ್ನಾನ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಎಣ್ಣೆ ಹಚ್ಚಿದ್ದೀನಿ ಅಂದರೆ ಇನ್ನು ನೆಕ್ಸ್ಟು ಸ್ನಾನ ಮಾಡೋ ಗಂಟ ತಲೆಯಲ್ಲಿ ಎಣ್ಣೆ ಇರಬೇಕು, ಆ ಥರ ಇತ್ತು. ಅದಕ್ಕೆ ನಮ್ಮ ಕೂದಲು ಕೂಡ ಅಷ್ಟೇ ಚೆನ್ನಾಗಿತ್ತು. ಇವಾಗ ನಾವೇ ಹೊಸ ಅವತಾರಗಳು, ಅದು ನೋಡೋದು ಅದು ಹಾಕೋದು, ಇದು ನೋಡೋದು ಇದು ಹಾಕೋದು, ಆ ಥರ ಎಲ್ಲ ಮಾಡ್ತೀವಿ ನೋಡಿ. ಅದರಿಂದ ನಮ್ಮ ಕೂದಲೆಲ್ಲ ಈ ಥರ ಹೋಗ್ಬಿಟ್ಟಿರೋದು. ಆಮೇಲೆ ಏನಂದರೆ ಒಂದೊಂದು ದಿನ ಅನಿಸುತ್ತೆ ನನಗೆ ಕೂದಲು, ಇಲ್ಲಿ ನೋಡಿ ತೋರಿಸ್ತೀನಿ, ಇದು ನೋಡ್ತಿದ್ದೀರ ನೋಡಿ, ಇಷ್ಟು ಪುಟಾಣಿ ಕೂದಲು, ಈ ಕೂದಲೆಲ್ಲ ಉದ್ರೋಗಿರೋದೆಲ್ಲ ಬರ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ ಅಲ್ವಾ. ಉದ್ರೋಗಿತ್ತಲ್ಲ ಬರ್ತಾ ಇದೆ, ಯಾಕೆಂದರೆ ನಾನು ಸುಮಾರು 1.5 ವರ್ಷದಿಂದ ಈರುಳ್ಳಿ ರಸನ ವಾರದಲ್ಲಿ ಕನಿಷ್ಠ ಪಕ್ಷ 1 ಬಾರಿನಾದರೂ ಹಚ್ತಾ ಇರ್ತೀನಿ. ಈರುಳ್ಳಿ ರಸ ಮಾತ್ರ ಬಿಡೋದೇ ಇಲ್ಲ. ಎಣ್ಣೆಗೂ ಯೂಸ್ ಮಾಡಿದ್ದೀನಿ, ಹಾಗೆ ಈ ಥರ ಜ್ಯೂಸ್ ಮಾಡಿ ಅದನ್ನು ಕೂಡ ರೂಟಿಗೆಲ್ಲ ಹಚ್ಚುತ್ತಾ ಇರ್ತೀನಿ. ಅದರಿಂದ ನನಗೆ ಉದ್ರೋಗಿರೋ ಕೂದಲು ಬರ್ತಾ ಇದೆ ಅಂತ ಒಂದೊಂದ್ಸರಿ ಫೀಲ್ ಆಗುತ್ತೆ, ಒಂದೊಂದ್ಸರಿ ಇಲ್ಲ ಆ ಥರ ಏನಿಲ್ಲ ಅಂತ. ಆ ಥರನೂ 2 ಥರನೂ ಅನ್ನಿಸ್ತಾ ಇರುತ್ತೆ. ಒಂದ್ಸರಿ ನೆಗೆಟಿವ್ ಆಗಿಯೂ ಯೋಚನೆ ಮಾಡ್ತಾ ಇರ್ತೀನಿ, ಒಂದೊಂದ್ಸರಿ ಪಾಸಿಟಿವ್ ಆಗಿ ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ಒಂದೊಂದ್ಸರಿ ಆಗ ಅನಿಸುತ್ತೆ ಇದೆಲ್ಲ ಪುಟಾಣಿ ಕೂದಲೆಲ್ಲ ಇರುತ್ತೆ ನೋಡಿ, ಇದೆಲ್ಲ ಉದ್ರೋಗಿರೋದು ಮತ್ತೆ ಬರ್ತಾ ಇದೆ, ಯಾಕೆ ಅಂದರೆ ನಾನು ಈರುಳ್ಳಿ ರಸ ಎಲ್ಲ ಹಚ್ಚುತ್ತಾ ಇದ್ದೀನಲ್ಲ ಅದಕ್ಕೆ ಬರ್ತಾ ಇದೆ ಅಂತ ಒಂದೊಂದ್ಸರಿ ಆಗ ಅನಿಸುತ್ತೆ. ಒಂದೊಂದ್ಸರಿ ಇಲ್ಲ, ಇದು ಅಷ್ಟೇ ಇತ್ತು ಕೂದಲು, ಅಷ್ಟೇ ಉದ್ದನೇ ಇದೆ, ಆ ಥರನೂ ನಾನೇ 2 ಥರನೂ ಯೋಚನೆ ಮಾಡ್ಕೊಳ್ತಾ ಇರ್ತೀನಿ. ಆ ಥರ ಒಂದೊಂದ್ಸರಿ ಕೂದಲು ತುಂಬ ದಪ್ಪ ಕಾಣಿಸುತ್ತೆ, ಒಂದೊಂದ್ಸರಿ ತುಂಬ ಬಾಲ ಥರ ಕಾಣಿಸ್ತಾ ಇರುತ್ತೆ. ಆ ಥರ ಅಯ್ಯೋ ಇದೇನಿದೆ ಈ ಥರ, ನೆನ್ನೆ ನೋಡೋದು ಚೆನ್ನಾಗಿ ಕಾಣಿಸ್ತಾಯಿತ್ತು, ದಪ್ಪವಾಗಿ ಕಾಣಿಸ್ತಾ ಇತ್ತಲ್ಲ, ಇವತ್ತು ನೋಡೋ ಹೆಂಗಾಗ್ಬಿಟ್ಟಿದೆ ಕೂದಲು. ಆ ಥರನೂ 2 ಥರನೂ ನಾವೇ ಥಿಂಕ್ ಮಾಡ್ತಾ ಇರ್ತೀವಿ. ಆದ್ದರಿಂದ ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಮಾತಾಡ್ತೀನಿ, ಮಾತನ್ನು ಕಡಿಮೆ ಮಾಡಬೇಕು ಆದಷ್ಟು ಅಂತ ಒಂದೊಂದ್ಸರಿ ಅನಿಸುತ್ತೆ. ಹೀಗೆ ಮಾತಾಡ್ತಾ ಹೋದರೆ ಜಾಸ್ತಿ ಆಗುತ್ತೆ. ನಮ್ಮ ಸುಂದರಿಯರೇ ನೋಡಿ ಒಂದ್ಸರಿ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿ. ಇಲ್ಲಿ 3 ಜನ, ಇಲ್ಲಿ ಮಲಗಿಲ್ಲವಳು, ಮತ್ತೊಬ್ಬಿಟ್ಟು ಅಲ್ಲಿ ಮಲಗಿಲ್ಲ. ಈ ಸೋಫಾ ಮತ್ತು ಆ ಕಾಟ್ ಬೆಡ್ಡು ಇವ್ರದ್ದೇ ಆಗ್ಬಿಟ್ಟಿದೆ. ನಮ್ಮದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರದ್ದೇ. ಒಂದೊಂದ್ಸರಿ ಹೇಗೆ ಮಲಗಿರ್ತಾರೆ ಅಂದರೆ ಇಲ್ಲೊಬ್ಳು ಅಲ್ಲೊಬ್ಳು, ಹಂಗೆ 4 ಜನನೂ ಮಲಗಿರ್ತಾರೆ. ಇವ್ರಿಗೆ ಅಂತಲೇ ಸೋಫಾ ಮಾಡಿಸಿದ್ದೀವೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ, ಆ ಥರ ಮಲ್ಕೊಂಡಿರುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 2 ಗಂಟೆ. ಅಮ್ಮ ಬಂದು ಊಟ ಮಾಡಿಕೊಂಡು ಹೋದರು. ಸ್ವಲ್ಪ ಬೇಗನೆ ಬಂದಿದ್ರು, 1:30 ಬಂದು ಊಟ ಮಾಡಿಕೊಂಡು ಹೊರಟರು. ಯಾಕೆಂದರೆ ನಾಳೆನೇ ಆಫೀಸಲ್ಲಿ ಆಯುಧ ಪೂಜೆದು, ಅಂದರೆ ಆಯುಧ ಪೂಜೆ ದಿನ ಮಾಡಲ್ಲ ಇವರು, 1 ವಾರ ಅಥವಾ 3-4 ದಿನ ಬೇಗನೆ ಮಾಡ್ತಾರೆ. ಅದಕ್ಕೆ ಪೂಜೆಗೆ ಏನೆಲ್ಲ ಬೇಕು, ಹಣ್ಣು ಮತ್ತು ಏನು ಪೂಜೆ ಸಾಮಗ್ರಿಗಳು ಅಂತ ಏನೆಲ್ಲ ಇದೆ ಅದನ್ನೆಲ್ಲ ಇವತ್ತೇ ಲೀಸ್ಟ್ ಮಾಡಿಕೊಂಡು ಅದನ್ನು ತೊಗೊಂಡು ಬರ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಹೋದರು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ಬೇಕೋ ಅದೆಲ್ಲ ತೊಗೊಂಡು ಬರಬೇಕು. ಬಾಳೆಹಣ್ಣು, ಕುಂಬಳಕಾಯಿ ಏನೆಲ್ಲ ಇರುತ್ತೆ, ಮತ್ತು ಪೂಜಾರಿಗೆ ಹೇಳುವಂಥದ್ದು ಆ ಥರದ್ದೆಲ್ಲ ಇರುತ್ತೆ ಅಂದ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಹೋದರು. ಹಾಗೆ ನಾನು ಮನೆ ಮುಂದೆ ಬೇಡವಾಗಿರುವಂಥದ್ದು ಗಿಡಗಳೆಲ್ಲ ಏನಿದೆ ಅದಕ್ಕೆ ಅಂತೇಳಿ ಒಂದು ಔಷಧಿ ತಂದಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಅವತ್ತು ಸರಿಯಾಗಿ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದೇ ನೋಡಿ ಅದು ಔಷಧಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಇದ್ರ ಹೆಸರು ಬಂದು ಪಾರಿಜಾತ ಅಂತೇಳಿ. ನೀವು ಇದೇ ತೊಗೋಬೇಕು ಅಂತೇನಿಲ್ಲ. ಇನ್ನೊಂದು ಯಾವುದು ಹೇಳಿದ್ರಪ್ಪ, ಶಾವಿಗೆ ಅಂತ ಏನು ಹೇಳಿದ್ರು, ಶಾವಿಗೆ ಅಂದರೆ ಆ ಶಾವಿಗೆ ಅಲ್ಲ, ಇದರಲ್ಲೂ ಶಾವಿಗೆ ಅಂತ ಏನೋ ಸಿಗುತ್ತೆ ಅಂತೆ. ಅದು ಸ್ವಲ್ಪ ಕಾಸ್ಟ್ಲಿ ಅಂತೆ ರೇಟು. ಹಾಗೆ ಅದು ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಒಂದು 6 ತಿಂಗಳು ಬರಲ್ವಂತೆ. ಆದರೆ ಅದು ಬಂದು ಕಾಸ್ಟ್ಲಿ ಅಂತೇಳಿ ಮಾಮ ಇದನ್ನು ತೊಗೊಬಂದಿರೋದು.
ಇದು ಬಂದು ರೇಟ್ ಎಷ್ಟು ಅಂತ ಹೇಳ್ತೀನಿ. ಇದು ಬಂದು 160 ರೂಪಾಯಿ ಇದೆ. ಓಕೆ, ಅದೇ ಕೆ ಜಿ ಎಲ್ಲ ಗೊತ್ತಿಲ್ಲ, ಎಷ್ಟು ಕೆ ಜಿ ಇದೆ ಏನು ಅಂತ. ಕೆ ಜಿ ಎಲ್ಲ ಇಲ್ಲ, ಇದು ಒಂದು ನನ್ನ ಪ್ರಕಾರ ಒಂದು 100 ಗ್ರಾಮ್ ಇರ್ಬೋದೇನೋ ಅಷ್ಟೇ. ಹಾಂ, ಕರೆಕ್ಟು 100 ಗ್ರಾಮ್ ಇದು. 100 ಗ್ರಾಮಿಗೆ 100 ನೋಡಿ, ಇಲ್ಲೇ ಇದೆ 100 ಗ್ರಾಮ್. ಹಾಗೆ ಇಲ್ಲಿ 160 ರೂಪಾಯಿ ಇದೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಇದನ್ನು ಪ್ಯಾಕೆಟ್ನ ಕಟ್ ಮಾಡಿ ಒಂದು ಮನೆ ಸೊಬ್ಬ ಇದು ಬರುತ್ತೆ ನೋಡಿ, ಏನಂತ ಹೇಳ್ತೀವಿ ಅದು, ಬಕೆಟ್. ಆ ಬಕೆಟಿಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಧ ಕೆ ಜಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಎರಡು ಚೆನ್ನಾಗಿ ಮಿಕ್ಸ್ ಆಗಿ, ಅಂದರೆ ಕಲ್ಲುಪ್ಪು ಕರಗಬೇಕು ಮತ್ತು ಇದು ಕೂಡ ಎರಡು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಉಪ್ಪೆಲ್ಲ ಕರಗಬೇಕು. ಇದು ಬೇಗನೆ ಕರಗೋಗುತ್ತೆ, ಆದರೆ ಉಪ್ಪು ಬೇಗ ಸ್ವಲ್ಪ ಕಲ್ಲುಪ್ಪಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ, ಅದು ಕರಗಿದ ಮೇಲೆ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು, ನಾನೇನು ಮಾಡಿದ್ದು ಅಂದರೆ, ಮನೆ ಮುಂದೆ ನಾವು ಸಗಣಿಯೆಲ್ಲ ಎತ್ಸಿರ್ತೀವಿ ನೋಡಿ, ಒಂದು ಏನೋ ಅದು ಜಗ್ಗಿ ಎತ್ಕೊಂಡು ಹಿಂಗೆ ಹಾಕ್ತೀವಿ ಗೊತ್ತಾ, ಆ ರೀತಿಯೇ ಹಾಕಿದ್ದಿಲ್ಲ. ಅಂದರೆ ಈ ಥರನೂ ಹಾಕ್ಬೋದು. ಆದರೆ ನಾನೇನು ಮಾಡಿದ್ದೆ, ಫುಲ್ಲು ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡಿದ್ದೆ. ನೀವು ಕೂಡ ಗ್ಲೌಸ್ ಹಾಕ್ಕೊಂಡು ಕೈಗೆ ಮಾಡಿ. ಅಂದರೆ ಸಣ್ಣ ಪುಟ್ಟ ಮನೆ ಮುಂದೆ ಸ್ವಲ್ಪ ಅದಿದು ಬೇಡವಾಗಿರುವಂಥ ಗಿಡಗಳೆಲ್ಲ ಬಂದಿದ್ರೆ ಈ ಥರ ಮಾಡ್ಬೋದು. ಇಲ್ಲ ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೇ ಮಾಡ್ಬೋದು. ಆವಾಗ ನೀಟಾಗಿ ಒಣಗೋಗುತ್ತೆ. ಇದು ಸ್ಪ್ರೇ ಮಾಡಿದ ಮೇಲೆ ಮಳೆ ಎಲ್ಲ ಬಂದರೆ ಅದು ವೇಸ್ಟ್ ಅಂತೆ, ಮಳೆ ಬರಬಾರ್ದಂತೆ. ಸುಮಾರು ಇವಾಗ ನಾನು ತೋರಿಸಿದ್ದೀನಿ 1-2 ಸರಿ ಯಾವ ಥರ ಒಣಗಿದೆ ಅಂತೇಳಿ. ಆ ಥರ ಒಣಗುತ್ತೆ. ಅಂದರೆ ಮಳೆ ಹುಯ್ಯೋ ಟೈಮಲ್ಲಿ, ಆ ಥರ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಬೇಡಿ. ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಿ. ಓಕೆ, ಈ ರೀತಿ ಸ್ಪ್ರೇ ಮಾಡಿದ್ರೆ ಒಂದು 2 ದಿನ 3 ದಿನ ಆಗ್ತಾ ಇದ್ದಂಗೆ ಸ್ವಲ್ಪ ಲೈಟಾಗಿ ಬಾಡೋ ಥರ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಒಣಗುತ್ತೆ. ಅಂದರೆ 1 ವಾರ ಟೈಮ್ ತೊಗೊಳುತ್ತೆ ಒಣಗೋದಕ್ಕೆ. ಆಮೇಲೆ ಮತ್ತೆ ಬರುತ್ತೆ. ಅಂದರೆ ಮತ್ತೇನಾದ್ರು ಮಳೆ ಬಂದು ಮತ್ತೆ ಹೊಸ ಗಿಡಗಳು ಹುಟ್ಟುತ್ತೆ. ಏನು ಸ್ಪ್ರೇ ಮಾಡಿರ್ತೀವಲ್ಲ ಅದು ಮತ್ತೆ ಬೆಳೆಯಲ್ಲ ಅಷ್ಟೇ, ಬೇರೆ ಗಿಡಗಳು ಮತ್ತೆ ಬರುತ್ತೆ ಅದೇ ಜಾಗದಲ್ಲಿ ಅಷ್ಟೆ. ಆ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೇಳೋದು ಮರೆತೆ, ಏನಂದರೆ ಇದಕ್ಕೆ 100 ಗ್ರಾಮ್ ಪ್ಯಾಕೆಟ್ಗೆ ಅರ್ಧ ಪೌಡರ್ ಇದು, ಅರ್ಧ ಕೆ ಜಿ ಉಪ್ಪು ಮತ್ತು 10 ಲೀಟರಷ್ಟು ನೀರು ಹಾಕ್ಬೇಕಂತೆ. ಈ 100 ಗ್ರಾಮ್ ಪ್ಯಾಕೆಟಿಗೆ 10 ಲೀಟರಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ಪ್ರೇ ಮಾಡಬೇಕು. ಓಕೆ, ನಾನು ಅದನ್ನೇ ಹೇಳಿಲ್ಲ, 10 ಲೀಟರ್ ನೀರು ಹಾಕಬೇಕು. ಓಕೆ, ನೋಡ್ಕೊರು ಆಯಿತು. ಏನಾಯ್ತು ಗೊತ್ತಾ, ಕರ್ಗಿ ಬಂದಿತ್ತಾ, ಕರ್ಗಿ ಬಂದ್ಬಿಟ್ಟು ಸಣ್ಣದೊಂದು ಪಲ್ಯ ಇಟ್ಕೊಂಡ್ಬಂದ್ಬಿಟ್ಟಿತ್ತು. ನಾನು ಗುಟ್ರಾಗ್ತಾ ಇದ್ದೆ. ನಾನು ಏನು ಅನ್ಕೊಂಡು ಬಂದು ನೋಡಿದ್ರೆ ಪಲ್ಯ ಇಟ್ಕೊಂಡ್ಬಿಟ್ಟದೆ. ಆಮೇಲೆ ಲಾಮ ಓದ್ಲು ಹತ್ರ. ಆಮೇಲೆ ಜೋರಾಗಿ ಗುಟ್ರಾಕೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಸ್ನಾನಕ್ಕೆ ಹೋಗ್ಬೇಕಿತ್ತಲ್ಲ, ತಡೆ ಓಡಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲಾನು ಓಡಿಸ್ದೆ. ಆಮೇಲೆ ಅದು ಫಸ್ಟು ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಗೇಟ್ ತೆಗ್ಬಿಟ್ಟು ಅಲ್ಲೋದೆ, ಒಂದು ಪ್ಯಾಸೇಜ್ ಹತ್ರ. ಅಲ್ಲೋಗ್ಬಿಟ್ಟು ಏನು ಅಂತ ನೋಡ್ತಿದ್ದೀನಿ, ಗೊತ್ತಾಗ್ತಿಲ್ಲ. ಬಾಯಲ್ಲೇ ಇಟ್ಕೊಂಡಿದ್ದದು, ಸ್ವಲ್ಪ ಮಾತ್ರ ಹೊರಗಡೆ ಇದೆ, ಫುಲ್ ಬಾಯಲ್ಲೇ ಇಟ್ಕೊಂಡು ಗುಟ್ರ ಹಾಕೋದು. ಆಮೇಲೆ ಅದು ಗುಟ್ರ ಹಾಕ್ಬಿಟ್ಟು ಕೆಳಗಡೆ ಹೋಯ್ತಾ. ನಾನು ಹಂಗೆ ಬರ್ಬೇಕಾದ್ರೆ ರೋಡ್ ಕಡೆ ನೋಡ್ಕೊಬಂದೆ. ಒಂದು ಚಿಕ್ಕ ಹುಡುಗ, ಒಂದು 7ರಿಂದ 8 ವರ್ಷ ಇರಬೇಕು. ಅವನು ಕಸ ಇಟ್ಕೊಯ್ತಾ ಇದ್ದ, ಕಸ ಹೊತ್ಕೋರು. ಅವನು ಇಲ್ಲಿ ಸುತ್ತ ಹಿಂಗೆ ಮನೇಲಿ ನಮ್ಮ ಕಡೆಗೆ ನೋಡ್ದ. ಕವಿತಾ ಬರುವಾಗನೇ ಕವಿತಾ ಆಂಟಿ ಮನೆ ಕಡೆ ನೋಡ್ಕೊ ಬಂದ, ಯಾರು ಇಲ್ಲ ಅಂತ, ಈ ಕಡೆಯಿಂದ. ಆಮೇಲೆ ನಮ್ಮ ಮನೆ ಕಡೆ ನೋಡ್ದ. ನನಗೆ ಡೌಟ್ ಬಂದ್ಬಿಡ್ತು, ಇವ್ನು ಕಸ ಬಿಸಾಕಕ್ಕೆ ಹೋಗ್ತಿದ್ದಾನೆ ಅಂತ. 7ರಿಂದ 8 ವರ್ಷ ಆಗದೆ, ನಮ್ಮ ಸುಬ್ಬುಗಿಂತ ದೊಡ್ಡವನು. ಆಯ್ತಾ, ನಾನು ನಿಂತ್ಕೊಂಡಲ್ಲೇ. ಅವನು ಹಿಂಗೆ ತಿರುಗಿ ಹಿಂಗೆ ನೋಡ್ಕೋದನು 2 ಸೆಕೆಂಡ್ಗೆ ಬಂದ್ಬಿಟ್ಟ ವಾಪಸ್ಸು. ಪುನಃ ವಾಪಸ್ ಮನೆಗೆ ಹೋಯ್ತಿದ್ದಾನೆ. ಕಸ ಇಲ್ಲಿ ಆ ಟೆಂಪೋಯಿಂದ ಬಿಸಾಕಿದ್ದಾನೆ. ಆಮೇಲೆ ನಾನು ನಿಂತ್ಕೊಳ್ಳೋ, ಯಾಕೆ ಅಲ್ಲಿ ಕಸ ಬಿಸಾಕ್ತೆ ಅಂದೆ. ನಾನು ಕಸ ಬಿಸಾಕಿಲ್ಲಪ್ಪ ಅಂತಂದ. ನಾನು ನೋಡಿದ್ನಲ್ಲ ಅಂದ. ಅವನಿಗೆ ಭಯ ಆಗೋಯ್ತು. ನಾನು ನೋಡಿದೆ ಅಂತ ಅಂದೆ. ನಾನು ನೋಡಿದ್ನಲ್ಲ ಇವಾಗ ನೀನು ಬಿಸಾಕಿದ್ದ ಅಂತ. ಒಂದು ಮಾತು ಮಾತಾಡಲಿಲ್ಲ ಕಣ, ಸುಮ್ಮನೆ ನಿಂತಿದ್ದೇನೆ.
ಆಮೇಲೆ ನಾನು ಹೇಳ್ದೆ, ನೀನೇ ಕಸ ಬಿಸಾಕಿದ್ದು, ದಿನ ನೀನು ಇಲ್ಲಿಗೆ ಕಸ ತಂದು ಹಾಕ್ತಿರೋದು, ಅಲ್ಲಿರೋ ಕಸ ಎಲ್ಲ ನೀನನ್ನು ಹಾಕಿರೋದು ಅಂತೆಲ್ಲ. ಇಲ್ಲ ನಾನು ಹಾಕಿಲ್ಲ, ಇವತ್ತೇ ಫಸ್ಟ್ ಹಾಕಿದ್ದು ಅಂತ. ಮತ್ತೆ ಫಸ್ಟ್ ಹೇಳ್ಬಿಟ್ಟ, ನೀನು ನಾನು ಹಾಕೇ ಇಲ್ಲ ಅಂತ ಹೇಳ್ಬಿಟ್ಟೆ. ನಾನು ನೋಡಿದೆ, ಫುಲ್ಲು ಕಣ್ಣೆಲ್ಲ ಸುತ್ತ ನೋಡ್ಬಿಟ್ಟು ಕಣ್ಣಲ್ಲಿ ಯಾರು ಇಲ್ಲ ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಓಡ್ ಬಂದ್ಬಿಟ್ಟಲ್ಲ ಅಂದೆ. ಆಮೇಲೆ ಮತ್ತೆ ಯಾಕೆ ಹಾಕ್ತೆ ಕಸನ ಇಲ್ಲಿ, ಏನು ಮಾತಾಡಲಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದ. ಆಮೇಲೆ ಮತ್ತೇನು ಇಲ್ಲ ಹಾಕ್ಬಾರ್ದು ಆಯ್ತಾ ಅಂತ ಹೇಳ್ಬಿಟ್ಟು ಆಮೇಲೆ ಕಳ್ಸಿದ್ದು ಅವನು. ಆ ಥರ ಫುಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಫುಲ್ ಒಂಥರ ಮುಖ ಎಲ್ಲ ಫುಲ್ ಹೆಂಗೆ ಮುಖ ಎಲ್ಲ ಹೆಂಗಾಗೋಗಿತ್ತು ಅಂದ್ರೆ ಫುಲ್ ಅಳು ಬರೋ ಥರ ಆಗುತ್ತಲ್ಲ, ಆ ಥರ ಆಗೋಗಿತ್ತು. ನನಗೆ ಪಾಪ ಅನ್ನಿಸ್ಬಿಡ್ತು. ಒಂದೆರಡು ನಿಮಿಷ ನಿಂತ್ಕೊಂಡು ಮಾತಾಡ್ತೆ. ಅದಕ್ಕೆ ಇನ್ಮೇಲೆ ಇಲ್ಲಿ ಹಾಕ್ಬಾರ್ದು ಆಯ್ತಾ ಅಂತಂದೆ. ಅಂದ್ಕೊಂಡು ಓಡ್ಬಿಟ್ಟು ಹಂಗೆ ಗುಡು 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 ಗುಡು. ಅಯ್ಯೋ ಚಿಕ್ಕ ಹುಡುಗ ಹಂಗೆ. ಇಲ್ಲೇನು ಮಾಡಿದ್ದಾರೆ ಅಂದರೆ, ಅಲ್ಲಿ ಪಾರ್ಕ್ ಹತ್ರ ಹೋಗ್ತೀವಲ್ಲ, ಆ ಪಾರ್ಕ್ ಹತ್ರ ಎಲ್ಲರೂ ಕಸ ಹಾಕ್ತಾಯಿದ್ರು ತೊಗೊಂಡೋಗಿ. ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಅಲ್ಲಿ ಒಂದು ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಥರ ಮಾಡಿಬಿಟ್ಟಿದ್ದಾರೆ, ಕಲ್ ಬೆಂಚ್. ಕರೆಕ್ಟ್, ಕಲ್ ಬೆಂಚ್ ಮಾಡಿದ್ದಾರೆ. ಕಸದ ಪಕ್ಕನೇ, ಕಸ ಎಲ್ಲಿ ಬಿಸಾಕ್ತಾರೆ ಅಲ್ಲೇ ಕಲ್ ಬೆಂಚ್ ಮಾಡಿದ್ದಾರೆ. ಹಾಗೆ ಅಲ್ಲೆಲ್ಲ ಎಲ್ಲೆಲ್ಲಿ ಕಸ ಬಿಸಾಕ್ತಿರೋ ಅಲ್ಲೆಲ್ಲ ಒಂದು ಗಿಡ ನೆಟ್ಟಿದ್ದಾರೆ. ಆ ಗಿಡ ನೆಟ್ಬಿಟ್ಟು ಅದ್ರ ಪಕ್ಕದಲ್ಲಿ, ಗಿಡದ ಪಕ್ಕದಲ್ಲಿ ಒಂದು ದೇವ್ರ ಫೋಟೋ ಇಟ್ಬಿಟ್ಟಿದ್ದಾರೆ. ಬುದ್ಧಿವಂತರು ಯಾರು. ಇವಾಗ ಗಿಡ ಇದ್ದಿದ್ರೆ ಬಿಸಾಕ್ಬಿಟ್ಟು ಬಂದ್ಬಿಡ್ತಾ ಇದ್ರು, ಆದರೆ ಗಿಡದ ಪಕ್ಕದಲ್ಲಿ ಒಂದು ದೇವ್ರ ಫೋಟೋ ಇಟ್ಬಿಟ್ಟಿದ್ದಾರೆ. ಅದಕ್ಕೇನು ಮಾಡಿದ್ದಾರೆ, ಯಾರು ಕಸನೇ ಬಿಸಾಕ್ತಿಲ್ಲ. ಅದಕ್ಕೇನು ಮಾಡಿದ್ದಾರೆ, ಈ ನಮ್ಮ ಮನೆ ಮುಂದೆ ಒಂದು ಟೆಂಪೋ ನಿಂತಿದ್ದಿಲ್ಲ, ಟೆಂಪೋ ಹಿಂದೆ ಹೀಗೆ ಕಾಣಿಸಲ್ವಲ್ಲ, ಈಗ ನಮಗೆ ಇದು ಮರ ಇರೋದ್ರಿಂದ ಅಲ್ಲಿ ಯಾರು ಕಸ ಹಾಕ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಹಿಂಗೆ ಹೋಗ್ತಾರೆ ಕಸ ಇಟ್ಕೊಂಡು, ಯಾರು ಇಲ್ಲ ಅಂದರೆ ಬಿಸಾಕ್ಬಿಟ್ಟು ಬಂದ್ಬಿಡ್ತಾರೆ. ಆ ಥರ. ಮೊದಲೊಂದು ದಿನ ಒಬ್ಬರು ಸಿಕ್ಕಿದ್ರು, ಅವ್ರಿಗೆ ಬೈದಿಲ್ಲ, ಹೇಳ್ದೆ, ಯಾಕೆ ನೀವು ಇಲ್ಲಿ ತಂದು ಬಿಸಾಕ್ತೀರ ಅಂತ. ನಾನು ಬಿಸಾಕಿಲ್ಲ, ನಾನೇ ನೋಡಿದ್ದೀನಿ, ಬಿಸಾಕಿಲ್ಲ ಅಂತ ಹೇಳ್ತಾ ಇದ್ದ. ಹಾಗೆ ಈ ಹುಡುಗನು ಹಂಗೆ ಹೇಳ್ತಾ ಇದ್ದಿದ್ದು. ಮನೇಲಿ ಹೋಗಿ ಹೇಳಿರ್ತಾನೆ, ಫುಲ್ಲು ಭಯ ಆಗಿರುತ್ತೆ. ಆಂಟಿ ಈ ಥರ ಎಲ್ಲ ಕೇಳ್ತು ಅಂತೆಲ್ಲ ಹೇಳಿರ್ತಾನೆ. ಒಂದು ಪಾಪ ಮುಖ ಎಲ್ಲ ಹೆಂಗಾಗಿತ್ತಾನೆ, ಫುಲ್ಲು ಅಳೋ ಥರ ಆಗೋಗಿತ್ತು ಮುಖ ಎಲ್ಲ. ನನಗೆ ಪಾಪ ಅಂದ್ಬಿಟ್ಟು ಮತ್ತೇನು ಇಲ್ಲಿ ಕಸ ಹಾಕ್ಬಾರ್ದು ಆಯಿತಾ ಅಂತಂದೆ. ಆಯಿತು ಅಂದ್ಕೊಂಡು ಹೋದ. ಆ ಥರ ಅಲ್ಲಿ ದೇವ್ರ ಫೋಟೋ ಹೆಂಗಿಟ್ಟಿದ್ದಾರೆ ಅಂದರೆ, ಅದ್ರ ಮುಂದೆ ಒಂದು ಕಸ ಹಾಕೋ ಜಾಗದಲ್ಲಿ ಹರಳಿ ಕಟ್ಟೆ ಥರ ಇದೆ. ಹರಳಿ ಕಟ್ಟೆ ಅಲ್ಲ, ಅದು ಯಾವುದೋ ಒಂದು ಕಟ್ಟೆ. ಆ ಕಟ್ಟೆ ಹತ್ರ ಈ ದೇವ್ರ ಫೋಟೋ ಎಲ್ಲ ತೊಗೊಂಡೋಗಿ ಇಟ್ಟಿದ್ರು ಜನಗಳು. ಯಾರ್ಯಾರು ಹೀಗೆ ಬೇಡ ಅಂತ ಇರುತ್ತಲ್ಲ ದೇವ್ರ ಫೋಟೋ, ಅದೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ರು. ಅದನ್ನು ತೊಗೊಂಡವರು ಕಸದ ಹತ್ರ ಒಂದು ಗಿಡ ನೆಟ್ಬಿಟ್ಟು, ಆ ಗಿಡದ ಪಕ್ಕದಲ್ಲಿ ಇಲ್ಲಿರೋ ದೇವ್ರ ಫೋಟೋ ತೆಗೆದು ಅಲ್ಲಿ ಇಟ್ಬಿಟ್ಟವ್ರೆ. ಇವಾಗ ಕಸ ಹಾಕೋಕ್ಕೂ ಜನಗಳು ಅಲ್ಲಿ ಒಂಥರ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಆಗ್ಬಿಟ್ಟು ಇವಾಗ ನಮ್ಮ ಮನೆ ಮುಂದೆ ಈ ಥರ ಬಿಸಾಕ್ಬಿಡೋದು. ಚಿಕ್ಕ ಮಕ್ಳು ಬಿಸಾಕ್ರೆ ಏನು ಅನ್ಸಲ್ಲ ಬಿಡಿ, ಅದು ಹೇಳಿ ಕಳಿಸಿದ್ದಾರೆ ನೋಡಿಕೊಂಡು ಹಾಕು ಅಂತೇಳಿ. ಅದಕ್ಕೆ ಅವ್ನು ಸುತ್ತ ನೋಡಿಬಿಟ್ಟು ಹಾಕಿದ್ದು. ದೊಡ್ಡವರೇ ಬಿಸಾಕ್ತಾರೆ. ಯಾವಾಗ ಅಂದರೆ ನೈಟ್ ಟೈಮು ವಾಕಿಂಗ್ ಅಂತೇಳಿ ಹೋಗ್ತಾರ. ಅಂಥ ಟೈಮಲ್ಲಿ ನಾವು ರಾತ್ರಿ ಟೈಮಲ್ಲಿ ಅಲ್ಲಿ ಹೊರಗಡೆ ಕೂರಲ್ಲ ಜಾಸ್ತಿ, ಕೂತ್ಕೊಂಡು ಸ್ವಲ್ಪ ಕಾಣುತ್ತೆ, ಅಲ್ಲಿಂದ ಆಚೆಗೆ ನಮಗೇನು ಕಾಣಿಸಲ್ಲ. ಅವಾಗ ಏನು ಮಾಡ್ತಾರೆ, ಬಿಸಾಕ್ಬಿಟ್ಟು ವಾಕ್ ಮಾಡೋ ಥರ ಹೋಗ್ಬಿಟ್ಟು ಆಮೇಲೆ ಮತ್ತೆ ಒಂದು 5 ನಿಮಿಷ ಬಿಟ್ಟು ಬರೋದು. ಆ ಥರ ಎಲ್ಲ ಮಾಡ್ತಾರೆ. ಈ ಥರ ಆಯ್ತು ಮಧ್ಯಾಹ್ನ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾತ್ರಿ ಇದೇ ಜಾಗದಲ್ಲಿ ಬೆಕ್ಕು ಸೌಂಡ್ ಆಯಿತು ಅಂತ ಹೇಳಿದ್ನಲ್ಲ, ಅಂದರೆ ನಾಯಿ ಹಿಡ್ದಿರೋದು ಅದು ಇದೇ ಪ್ಲೇಸು. ಅಂದರೆ ಈ ಮನೆ ಒಳಗಡೆ, ಈ ಕಾಂಪೌಂಡ್ ಒಳಗಡೆ ಅಲ್ಲಿದೆ ನೋಡಿ, ಅದು ಗೇಟು. ಏನಾಗಿದೆ ಅಂದರೆ ಅರ್ಧ ಬಿದೋಗಿದೆ, ಅರ್ಧ ಇದೆ. ಯಾರಾದರೂ ಬಂದು ಒಳಗಡೆ ಹೋಗಿರ್ತಾರೆ ನೋಡಿ, ಅವಾಗ ಗೇಟ್ ಹಾಕಲ್ಲ. ಅದು ಅಂದರೆ ಬಿದೋಗಿದೆಯಲ್ಲ, ಅದನ್ನ ನೀಟಾಗಿ ಒಂದು ತಂತಿ ಹಾಕಿ ಕಟ್ಟಬೇಕು. ಆವಾಗ ಅದು ನೀಟಾಗಿ ಕೂರುತ್ತೆ, ಇಲ್ಲಾಂದರೆ ಮತ್ತೆ ಬಿದೋಗುತ್ತೆ. ಆ ಥರ ಅಲ್ಲಿ ಸೌಂಡ್ ಆಗಿರೋದು. ಆದರೆ ಅಲ್ಲಿ ಬಂದು ನೋಡಿದರೆ ಏನೂ ಕಾಣಿಸ್ತಾ ಇಲ್ಲ. ಹಾಗೆ ಕಸನೂ ಅಷ್ಟೇ ಈ ಮೂಲೆಯಲ್ಲಿ ಹಾಕ್ತಾರೆ. ಇಲ್ಲಿ ಒಂದು ಟೆಂಪೋ ನಿಂತಿದೆ ನೋಡಿ, ಇದು ಟೆಂಪೋ ಹಿಂದೆ ಆ ಪ್ಲೇಸಲ್ಲಿ ಕಸ ಹಾಕೋದು. ಆದರೆ ಇಲ್ಲಿ ಕಾಣಿಸಲ್ಲ, ಅಲ್ಲೋದ್ರೆ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡಿ, ನಮ್ಮ ಸುಂದ್ರಿರು ಎಲ್ಲೋ ಹೋಗಿ, ಯಾರ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಇಲ್ಲಿ ಬಂದಿದ್ದಾರೆ. ನನ್ನ ನೋಡ್ತಿರೋದು ನೋಡಿ, ಕರ್ಗಿ ಅಲ್ಲಿಂದನೇ ಗುರ್ರಾಯಿಸ್ತಿದ್ದಲ್ಲ. ಐ ಗುಮೆ, ಎಲ್ಲೋಗಿದ್ದೆ? ಎಲ್ಲರೂ ಇಲ್ಲೇ ಇದ್ದಾರೆ ಸುಂದರಿರು ನೋಡಿ.
ಒಬ್ಬೊಬ್ಬರಾಗೆ ಬರ್ತಾರೆ ಈಗ ನೋಡಿ. ಅವತ್ತು ಮಳೆ ಬೀಳಬಾರ್ದು ಅಂತೇಳಿ ಒಂದು ಪ್ಲಾಸ್ಟಿಕ್ ವಯರ್ ಹಾಕಿ ಕಟ್ಟಿದ್ದೀನಿ. ಇಲ್ಲಿ ಬೀಳುತ್ತಲ್ಲ ಹಿಂಗೆ ಡಬ್ ಡಬ್ ಅಂತ ಸೌಂಡ್ ಬರೋದು. ಇಲ್ಲಾದರೆ ನಾಮ ಬಂದಿದ್ದು. ಇನ್ನೊಂದು ನಾನು ಹೇಳಿದ್ನಲ್ಲ, ಅದು ಅಲ್ಲೇ ಇದೆ ನೋಡಿ. ನೋಡಿ, ಇದು ನಮ್ಮ ನಾಮ. ಮುಂದೆ ಹೋಗಿದ್ದು ಅದೇ ಥರದ್ದು ಇನ್ನೊಂದು. ಐ ಗುಮ್ಮ ಎಲ್ಲೋಗಿದ್ದೆ? ಹಾಂ, ಇಲ್ಲಿ ನೋಡಿ, ಅಲ್ಲಿ ಏನದು ಪಪಾಯಿ ಗಿಡ ಮತ್ತು ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಯಾರೂ ಹಾಕಿಲ್ಲ, ಅದೇ ಬಂದಿರೋದು. ಇದು ಟೊಮೆಟೊ 1-2 ಗಿಡ ಇದೆ, ಒಂದು 3-4 ಪಪಾಯಿ ಗಿಡ, ಅದೇ ಬಂದಿರೋದು ನೋಡಿ. ಇದೇ ನೋಡಿ ಆ ಬೆಕ್ಕು, ಸೇಮ್ ಹೆಂಗಿದೆ. ಸ್ವಲ್ಪ ಇದು ಗುಂಡಕ್ಕಿದೆ. ನಾನು ಜೋರಾಗಿ ಮಾತಾಡಿದರೆ ಓಡ್ಬಿಡುತ್ತೆ, ಸ್ವಲ್ಪ ಭಯ ಪಡುತ್ತೆ ನೋಡಿ. ಸೇಮ್ ಅದೇ ಥರ ನಾಮದ ಬೆಕ್ಕು ಹೇಗಿದೆ ನೋಡಿ, ಸೇಮ್ ಅದೇ ಥರನೇ ಇದೆ. ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ವ್ಯತ್ಯಾಸ ಇಲ್ಲ. ಸ್ವಲ್ಪ ಗುಂಡಕ್ಕಿದೆ ನೋಡೋದಕ್ಕೆ, ಅಷ್ಟು ಬಿಟ್ಟರೆ ಸೇಮ್ ಅದೇ ಥರನೇ ಇದೆ. ಡೈಲಿ ಇಷ್ಟೊತ್ತಿಗೆ ಬಂದು ಕೆಳಗಡೆ ಆಟ ಆಡಿಕೊಂಡು ಅದ್ರ ಜೊತೆ ಇಲ್ಲಿ ಬಂದು ಈಗ ಅನ್ನ ಹಾಕಿದ್ದೀನಲ್ಲ ಅಲ್ಲಿ ಬೌಲಲ್ಲಿ, ಅದನ್ನು ತಿಂದ್ಕೊಂಡು ಹೊರಟೋಗುತ್ತೆ. ಈಗ ನಾನು ಸ್ವಲ್ಪ ಕೆಳಗಡೆ ಒಂದು ಸ್ಟೆಪ್ ಹತ್ರ ಕೂತ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೋದ್ರೂ ಓಡ್ಬಿಡುತ್ತೆ. ಆದ್ದರಿಂದ ನಾನು ಇಲ್ಲೇ ಸುಮ್ಮನೆ ಆಗಿ ಕೂತ್ಕೊಂಡಿದ್ದೀನಿ, ತಿಂದ್ಕೊಂಡು ಹೋಗಲಿ ಅಂತೇಳಿ. ಸ್ವಲ್ಪ ಗುಂಡಕ್ಕಿದೆ, ಸ್ವಲ್ಪ ದಪ್ಪ ಅಷ್ಟೇ, ಇನ್ನೇನೂ ಇಲ್ಲ ನೋಡಿ. ನಿಮಗೆ ಬೇರೆಯವ್ರು ನೋಡಿದ್ರೆ ಅದು ನಂಬೆಕ್ಕೆ ಅನ್ನೋ ಥರ ಇದೆ, ಆದರೆ ನಂಬೆಕ್ಕಲ್ಲ ಇದು. ನೋಡಿ, ನಾನು ಹಿಂಗೆ ಅಂದ ತಕ್ಷಣ ಹಿಂಗೆ ನೋಡ್ತಾ ಇದ್ದೆ. ನಾನು ಎಲ್ಲ ತಿನ್ಕೊಡುತ್ತೆ ನೋಡ್ಕೆ. ಅನ್ನ ಒಂದು 1/4 ಭಾಗದಷ್ಟು ಇತ್ತು ಅಲ್ಲಿ, ಎಲ್ಲನೂ ತಿನ್ಕೊಳ್ಳುತ್ತೆ. ಈಗ ಅದು ಎಲ್ಲಿಂದ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಡೈಲಿ ಈವ್ನಿಂಗ್ ಟೈಮ್ ಬಂದು ಬೆಕ್ಕ ಜೊತೆ ಆಟ ಆಡ್ತಿರುತ್ತೆ. ನಮ್ಮ ಬೆಕ್ಕಳೇನೆಂದರೆ ಆಟ ಆಡೋಕ್ಕೆ ಮಾತ್ರ ಸೇರಿಸ್ಕೊಳ್ಳುತ್ತೆ, ಇದು ತಿನ್ನೋದಕ್ಕೆಲ್ಲ ಸೇರಿಸ್ಕೊಳ್ಳಲ್ಲ, ಗುರ್ರನ್ನುತ್ತೆ. ವಿಡಿಯೋ ಎಡಿಟೇ ಆಯ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಅದಕ್ಕೆ ಬಂದೆ, ಆಯ್ತಿಲ್ಲ. ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಅಷ್ಟು 7:45 ಆಗಿದೆ. ಸಾಂಬಾರು ಹಸಿಯವರೆಕಾಯಕ್ಕೆ ಹುಳಿ ಮಾಡಿದ್ನಲ್ಲ, ಅದೇ ಇದೆ. ರಾತ್ರಿಗೆ ರೈಸ್ ಮಾಡಬೇಕು. ರೈಸು ಸ್ವಲ್ಪ ಇದೆ ಅಷ್ಟೇ. ನಮಗೆ ಏನಂದರೆ ಮುದ್ದೆ ಮಾಡಬೇಕು. ಸೀಬೆಹಣ್ಣಿದೆ, ಹಣ್ಣುಗಳಿದೆ. ಏನಿದೆ ಅಂದರೆ ಸೀತಾಫಲ ಇದೆ 1-2, ಬಾಳೆಹಣ್ಣು 1-2 ಇದೆ. ಹಾಗೆ ಸೀಬೆಹಣ್ಣು ತುಂಬ ಇದೆ ನೋಡಿ, ಎಷ್ಟಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೀಬೆಹಣ್ಣು. 1 kg ಆ್ಯಪಲ್ ತಿನ್ನೋದು ಒಂದೇ, ಹಾಗೆ ಒಂದು ಸೀಬೆಹಣ್ಣು ತಿನ್ನೋದು ಕೂಡ ಒಂದೇ. ಅಂದರೆ ಅಷ್ಟು ವಿಟಮಿನ್, ಪ್ರೋಟೀನ್ಗಳು ಏನಿರುತ್ತೆ ಆ್ಯಪಲಲ್ಲಿ, ಅದೆಲ್ಲ ಸೀಬೆಹಣ್ಣಲ್ಲಿ ಇರುತ್ತೆ. ಆದರೆ ನನಗೆ ಸೀಬೆಹಣ್ಣೆಲ್ಲ ಅಷ್ಟು ಇಷ್ಟನೂ ಆಗಲ್ಲ, ತಿನ್ನೋದು ಇಲ್ಲ. ಕೌಶಿನೂ ಅಷ್ಟೇ, ಅವನು ತಿನ್ನಲ್ಲ. ಮೋಹನ್ ಮಾಮ ಒಬ್ಬರೇ. ನಾನು ಒಂದಿನ ಹೇಳ್ತಾಯಿದ್ರು ಮನೇಲಿ ಅಷ್ಟೊಂದಿದೆ ತಿನ್ನಿ ಅಂತ. ನಾನೇನು ಮಾಡಿದೆ, ಹಾಗೆ 1-2 ತೊಗೊಂಡು ತಿಂದೆ. ಅದು ಏನಾಯ್ತು ಅಂದರೆ ಶೀತ ಥರ ಆಗೋಗಿ ಒಂಥರ ಗಂಟ್ಲೆಲ್ಲ ಕೆರೆತ ಥರ ಆ ಥರ ಏನೋ ಒಂಥರ ಆಗೋಯ್ತು. ಆಮೇಲೆ ಚೆನ್ನಾಗಿ ಬೈದರು, ತಿನ್ನಿ ಅಂದರೆ ಹಿಂಗೆಂಗೋ ತಿನ್ನೋದಲ್ಲ. ಉಪ್ಪು ನಿಮ್ಗಾಗಲ್ಲ ತಾನೇ, ಅದು ಉಪ್ಪು ಖಾರ ಅಥವಾ ಉಪ್ಪು ಏನಾದರೂ ಬರೀ ಉಪ್ಪು ಹಾಕ್ಕೊಂಡಾದರೂ ತಿನ್ನಬೇಕಿತ್ತು ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ತಿನ್ನು ಅಂತಿರ್ತಲ್ಲ, ಚೆನ್ನಾಗಿದೆ ಹಣ್ಣು ಮಾತ್ರ, ಟೇಸ್ಟ್ ಇದೆ ಅಂಥೇಳಿ 1-2 ತಿಂದೆ. ನಂಗೆ ಇಷ್ಟ ಆಗಲ್ಲ, ಸೀಬೆಹಣ್ಣು ಇಷ್ಟ ಆಗಲ್ಲ, ಮತ್ತು ದಾಳಿಂಬೆ ಹಣ್ಣು ಕೂಡ ಇಷ್ಟ ಆಗಲ್ಲ. ಬೈತಿರ್ತಾರಲ್ಲ ಅಂಥೇಳಿ ತಿಂದಿದ್ದು. ಗಂಟ್ಲೆಲ್ಲ ಒಂಥರ ಶೀತ ಆದಂಗೆ ಆಗ್ಬಿಟ್ಟು ಏನೋ ಒಂದು ಜ್ವರನ ಬಂದು
ಜ್ವರನೇ ಬಂತು ಅನಿಸುತ್ತೆ, ನನಗೂ ನೆನಪಿಲ್ಲ. ಅದಾದಮೇಲೆ ಚೆನ್ನಾಗಿ ಬೈಸ್ಕೊಂಡಿತ್ತು. ಓಕೆ, ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಗಾಗೇ ಇಟ್ಟಿರ್ತೀನಿ ಓಪನ್ ಮಾಡಿಬಿಟ್ಟು. ಏನಂದರೆ ಓಪನ್ ಮಾಡಿ ನಮ್ಮ ಕಣ್ಣು ಕಾಣೋ ಥರ ಇಟ್ಟರೆ ತಿನ್ನಬೇಕು ಅಂತ ಅನಿಸುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನೆನಪೇ ಆಗೋಲ್ಲ. ಅದಕ್ಕೆ ನಾನು ಹೊರಗಡೆನೆ ಓಪನ್ ಮಾಡಿಬಿಟ್ಟು ಎಲ್ಲ ಒಂದು ಈ ಥರ ಇದೆಲ್ಲ ಡ್ರೈ ಫ್ರೂಟ್ಸೇ. ವಾಲ್ನಟ್ಟಿಂದ ಹಿಡಿದು ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಇದೆ. ಸ್ವಲ್ಪ ಬಾದಾಮಿ ಎಲ್ಲ ಬೇಗ ಖಾಲಿ ಆಗುತ್ತೆ. ಇನ್ನು ಬೇರೆದೆಲ್ಲ ಸ್ವಲ್ಪ ಕಡಿಮೆನೇ, ಬೇಗ ಖಾಲಿ ಆಗೋಲ್ಲ. ಬಾದಾಮಿ ಅದೇ ನೆನೆಸ್ತಾ ಇರ್ತೀನಿ ಅವಾಗವಾಗ, ಅದರಿಂದ ಬೇಗ ಖಾಲಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.